ನಮ್ಮ JDS ತಾಲೂಕು ಅಧ್ಯಕ್ಷರು ನೋಡಿ 13 ಜನರನ್ನ ಇವರು ಹಾಲಿ ಹಿಡಿದಿಟ್ಕೊಂಡು ಈ ಮಾತು ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಕಣ್ಮುಂದೆ ಕಾಣ್ತಾ ಇದೆ, ಎಲ್ರಿಗೂ ಹಣದ ಹಂಚಿಕೆ ಮಾಡಿ ಇವರು ಒಂದು 7-8 ದಿನ ಹೊರಗಡೆ ಊರಿಂದ ಹೊರಗಡೆ ಕರ್ಕೊಂಡೋಗಿ ಹಿಂಬಾಗಲಿಂದ ಅಧ್ಯಕ್ಷರಾಗಿರೋದು. ನಾನು ಈಗ ನಿಮ್ಗೆ ಆಗ್ರಹ ಮಾಡ್ತೇನೆ, ಈ ಪಕ್ಷದಿಂದ ರಾಜೀನಾಮೆ ಕೊಟ್ಟು ನಿಮ್ಗೆ ಏನಾದ್ರು ಇದು ತತ್ವ ಸಿದ್ಧಾಂತ ಅಂತ ಹೇಳ್ತಿರಲ್ಲ, ಅದೇನಾದ್ರೂ ಇದ್ರೆ ಪಕ್ಷದ ಈ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಸ್ವಂತ ಎಲೆಕ್ಷನ್ ಅಲ್ಲಿ ಗೆದ್ದು ನಿಮ್ ಜನಗಳನ್ನು ತೋರಿಸಿ ನೀವು ಅಧ್ಯಕ್ಷರಾಗ್ರಿ. ಹಿಂಬಾಗಲಿಂದ ಅಧ್ಯಕ್ಷರಾಗಿ ಈ ರೀತಿ ಮಾಡೋದು ನೀವು ಸರಿಯಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಕಾಲಾವಧಿ ಆಗಿದೆಯಲ್ಲ, ಶಾಸಕರಾಗಿ ನಿಮ್ ಶಾಸಕರ ಜೊತೆ ಗುರುತಿಸ್ಕೊಂಡಿದ್ದೀರಲ್ಲ, 14 ತಿಂಗಳಲ್ಲಿ ಅರಸೀಕೆರೆ ನಗರಸಭೆಗೆ ಯಾವ ಅನುದಾನ ತಂದಿದ್ದೀರಾ ಅಂತ ನೀವೇನಾದ್ರೂ ಓಡಿಸಕ್ಕಾಗತ್ತಾ? ಓಡಿಸಿ ನೋಡೋಣ ತಾಕತ್ತಿದ್ರೆ ನಿಮ್ಗೆ. ಸುಮ್ಮನೆ ಇಲ್ಲೇ ಇರೋದನ್ನ ಮಾಡಬೇಡಿ. ಈಗ ಹೊಸ ರೂಲ್ಸ್ ಮಾಡ್ಬಿಟ್ಟಿದಾರಂತೆ, ಏನು ಈ ಸೊತ್ತು ಅಧ್ಯಕ್ಷ ಕೊಡ್ಬೇಕಂತೆ. ಇದು ಯಾವ ಊರಲ್ಲಿದೆ? ಈ ಕಮಿಷನರ್ ಹೇಳ್ತಾರಂತೆ ಏನೇ ಇದ್ರು ಅಧ್ಯಕ್ಷರ ಹತ್ರ ನೀವು ಈ ಸೊತ್ತು ಇಸ್ಕೋಬೇಕು ಅಂತ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಅಧ್ಯಕ್ಷರಿಗೆ ಈ ಸೊತ್ತು ಕೊಡೋ ಪವರ್ ಇಲ್ಲ. ಈಗ ನೋಡಿ, ಅವ್ರು ಯಾರೋ ಒಬ್ರು ಆಗದೆ ಇರೋರು ಹೋಗಿದ್ದಾರೆ, ಅವರಿಗೆ ನನ್ನ ಹತ್ರನೇ ಬಂದು ಈ ಸೊತ್ತು ಇಸ್ಕೋಬೇಕು ಅಂತೇಳಿ ಆರ್ಡರ್ ಮಾಡ್ತಾರಂತೆ. ಇದಕ್ಕೆ ಕೂಡಲೇ ಕಡಿವಾಣ ಹಾಕ್ಬೇಕು. ನಾನೀಗ ನಗರಸಭೆ ಕಮಿಷನರ್ಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ, ಇದಕ್ಕೆ ಅವರ ಅಧಿಕಾರ, ಯಾವುದೇ ಅಧ್ಯಕ್ಷರ ಅಧಿಕಾರ ಇರಲ್ಲ. ಯಾಕೆಂದ್ರೆ ನಾನು 30 ತಿಂಗಳು ಆಡಳಿತ ಮಾಡಿದ್ದೀನಿ, ಅಧ್ಯಕ್ಷರಿಗೆ ಈ ಸೊತ್ತು ಕೊಡೋ ಪವರ್ ಇಲ್ಲ. ಏನ್ ಹೇಳ್ತಾರೆ ಕಮಿಷನರ್, ಅಧ್ಯಕ್ಷ ಹತ್ರ ಇಸ್ಕೊಳ್ಳಿ ಅಂತ ಹೇಳ್ತಿದಾರಂತೆ. ಇದನ್ನ ಕೂಡಲೇ ಇದೆ ಅಂದ್ರೆ ಅದು ಆರ್ಡರ್ ಕಾಪಿ ನಮಗೆ ಕೊಡ್ಲಿ, ನಾವು ಬೇಕಾದ್ರೆ ಇದ್ ಮಾಡ್ತೀವಿ. ನಗರದ ಸಮಗ್ರ ಅಭಿವೃದ್ಧಿಗೆ ನಾವು ಯಾವತ್ತೂ ಕೈ ಜೋಡಿಸ್ತೀವಿ. ನಮ್ಗೆ ಇವ್ರು ನನಗೆ ಮಾಡಿರ್ಬೋದು, ಆದ್ರೆ ನಾನು ಆ ರೀತಿ ಮಾಡಲ್ಲ. ಅರಸೀಕೆರೆ ನಗರ ಅಭಿವೃದ್ಧಿಗೆ ನಾವು ಯಾವತ್ತೂ ಕೈ ಜೋಡಿಸ್ತೀವಿ. ಮತ್ತೆ ಮೊನ್ನೆ ನಮ್ಮ ನಾಯಕರಾದಂತಹ NR ಸಂತೋಷ್ ಅವರು ಒಂದು ಮಾತು ಹೇಳಿದ್ರು. ಅವ್ರು ಹೇಳಿರೋದು ಯಾವ ಮುಸಲ್ಮಾನದು ಇದಾಗುವಂತ ವಿಚಾರ ಅಲ್ಲ, ಅವ್ರು ಹೇಳಿರೋದು ಗೌನ್ ಹಾಕಡಿ. ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು 13 ಜನ ಹೊರಗೋಗಿದಿರಲ್ಲ, ಪಕ್ಷದಿಂದ ಗೆದ್ದು ಇನ್ನೊಂದು ಪಕ್ಷ ದ್ರೋಹ ಮಾಡಿ ಹೊರಗೋಗಿದಿರಲ್ಲ, ನೀವು 13 ಜನ ಗೌನ್ ಹಾಕೊಂಡು ಅರಸೀಕೆರೆ ಟೌನ್ ಅಲ್ಲಿ ಓಡಾಡಿ. ಹಿಂದಿನ ಕಾಲದಲ್ಲಿ ರಾಜರು ಏನ್ ಮಾಡ್ತಿದ್ರಂತೆ, ನನ್ನ ರಾಜ್ಯದಲ್ಲಿ ಆಡಳಿತ ಹಿಂಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ಗೌನ್ ಹಾಕೊಂಡು ಮುಖ ಮುಚ್ಕೊಂಡು ಹೋಗೋರಂತೆ, ಕೇಳೋರಂತೆ ಹೇಗೆ ನನ್ನ ಆಡಳಿತ ಹೇಗೆ ನಡೀತಿದೆ ಅಂತ. ನಿಮ್ಮ ಆಡಳಿತ ತಿಳಿಬೇಕು ಅಂದ್ರೆ ನೀವು ಮುಖ ಮುಚ್ಕೊಂಡು ಓಡಾಡಿ ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಬೀದಿ ಹಾದಿನಲ್ಲಿ ನಿಮ್ಗೆ ಯಾವ ರೀತಿ ಉಗಿತಾ ಇದ್ದಾರೆ ಮಕ್ಕಕ್ಕೆ ಅನ್ನೋದನ್ನ ನೀವು ಒಂದು ಗೌನ್ ಹಾಕೊಂಡು ಹೋಗಿ ಸುತ್ತಿ. ಇದರಲ್ಲಿ ಯಾವುದೇ ಮುಸ್ಲಿಂ ಜನಾಂಗಕ್ಕೆ ನಾವು ವಿರೋಧ ಮಾಡುವಂತ ಮಾತುಗಳನ್ನಾಗ್ಲಿ ಯಾವುದನ್ನು ನಾವು ನಮ್ಮ ನಾಯಕರು ಹೇಳಿಲ್ಲ. ಈ ರೀತಿ ಇನ್ನು ಇದೊಂದು ಆಡಿಯೋ ಪ್ಲೇ ಮಾಡ್ತೀನಿ. ಎಲ್ಲ ಹಾಸನ ಜಿಲ್ಲಾ ಪತ್ರಕರ್ತರಿಗೆ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು ನನ್ನ ಜೊತೆ ನಮ್ಮ JDS ಮುಖಂಡರಾದ ಹರ್ಷವರ್ಧನ್ ಹಾಗೆ ರಮೇಶ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸೋದಕ್ಕೆ ಬಂದಿದ್ದೀವಿ. ಈಗ ಒಂದು 4-5 ದಿನದ ಹಿಂದೆ ಒಬ್ಬರು ಅರಸೀಕೆರೆ ಮಹಿಳಾ ನಗರಸಭೆ ಅಧ್ಯಕ್ಷರು ಜೊತೆ ಕೂತ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ, ನನ್ನ 30 ತಿಂಗಳ ಅವಧಿನಲ್ಲಿ ಅರಸೀಕೆರೆ ನಗರಸಭೆ ಆಡಳಿತ ಏನೂ ಆಗಿಲ್ಲ ಅಂತ. ನಿಮ್ಮೆಲ್ಲರ ಮುಖಾಂತರ ಆ ತಾಯಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ 30 ತಿಂಗಳ ಅವಧಿನಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಉತ್ಸಾಹಿ ಯುವಕ
ಒಂದು ನಗರಸಭೆಗೆ ಅಧ್ಯಕ್ಷನಾಗಿ ಕೂತ್ರೆ ನೀವು 30 ತಿಂಗಳು ನನ್ನ ಕಾಲು ಎಳೆಯುವಂತ ಕೆಲಸ ಮಾಡಿದ್ದೀರ. ಅದು ಇಡೀ ಹಾಸನ ಜಿಲ್ಲೆಗೆ ಜಾಹೀರಾತಾಗಿದೆ. ನನ್ನ ಒಂದು ದಿನನೂ ನನ್ನ ಸ್ಥಾನದಲ್ಲಿ ಕೂರದನ್ನ ಸಹಿಸಲಾರದೆ ದಿನ ಒಂದೊಂದು ಕಿರುಕುಳವನ್ನ ನೀವು ನೀಡಿದ್ದೀರಾ. ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇವತ್ತು ಸಹ ನಾನು ಮಾಡದೇ ಇರೋಂತ ಒಂದು ತಪ್ಪನ್ನ ಅದು ಒಂದು ಸಂಸ್ಥೆಗೆ ನೊಣಂಬ ಸಮಾಜ ಸೇರಿದಂತ ಒಂದು ಸಂಸ್ಥೆಗೆ ಸೇರಿದಂತ ಜಾಗದ ವಿಚಾರವಾಗಿ ನನ್ನನ್ನು ಇವತ್ತು ಹೈಕೋರ್ಟ್ ಅಲಿಸ್ತಾ ಇದ್ದೀರಾ. ಇದಕ್ಕೆ ಎಲ್ಲಿದೆ ನ್ಯಾಯ ಅನ್ನೋದನ್ನ ಆ ತಾಯಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ 30 ತಿಂಗಳ ಕಾಲಾವಧಿನಲ್ಲಿ ನಾನು ಪೌರ ಕಾರ್ಮಿಕರಿಗೆ 15 ವರ್ಷ ಆದ್ರೂ ನಿವೇಶನ ಇರಲಿಲ್ಲ. ನಾನು ಸ್ವತಃ ಮುತುವರ್ಜಿ ವಹಿಸಿ 2.5 ಎಕರೆನ ಪೌರ ಕಾರ್ಮಿಕರಿಗೆ ನಿವೇಶನ ದೊರಕಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ. ನನ್ನ ಕಾಲದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಕಾಲದಲ್ಲಿ 30 ಕೋಟಿಗಳ ನಗರೋತ್ಥಾನದ ಹಣವನ್ನ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಅದಿವತ್ತು ಕೆಲಸ ನಡೀತಾ ಇದೆ. ಹಾಗೆ 9 ವರ್ಷದಿಂದ ಅರಸೀಕೆರೆ ನಗರಕ್ಕೆ ಏನ್ ಕುಡಿಯೋ ನೀರು ಬರ್ತಿತ್ತು, ಆ ಕುಡಿಯುವ ನೀರು ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರಲ್ಲ ಬರ್ತಿರ್ಲಿಲ್ಲ. ಅಂತಹ ನೀರಿಗೆ ನನ್ನ ಅವಧಿನಲ್ಲಿ ಅರಸೀಕೆರೆ ನಗರಕ್ಕೆ ಇವತ್ತು ಸಹ ನೀರು ಕುಡಿತಿದ್ದಾರೆ ಅಂದ್ರೆ ಅದಕ್ಕೆ ಸ್ವಚ್ಛವಾದ ನೀರು ಕೊಡ್ತಾ ಇರೋದು. ಅದಕ್ಕೆ ಫಿಲ್ಟರ್ ಕೆಟ್ಟ 8 ವರ್ಷ ಆಗಿತ್ತು. ಆ ಫಿಲ್ಟರ್ನ ಹಾಕಿಸಿ ರೆಡಿ ಮಾಡಿಸಿ ಇವತ್ತು ಅರಸೀಕೆರೆಗೆ ಶುದ್ಧವಾದ ನೀರನ್ನ ಕೊಡ್ತಾ ಇರುವಂತದ್ದು ನನ್ನ ಕಾಲಾವಧಿನಲ್ಲಾಗಿದೆ. ಮತ್ತೆ ಏನು ನನ್ನ 30 ತಿಂಗಳ ಕಾಲಾವಧಿನಲ್ಲಿ ಪಂಪ್ ಹೌಸ್ಗೆ ಸಂಬಂಧಪಟ್ಟಂತಹ ಇದರಲ್ಲಿ ದುಂದು ವೆಚ್ಚ ನಡೀತಿತ್ತು. ಹಿಂದೆ ಅಧ್ಯಕ್ಷರಾಗಿದ್ರಲ್ಲ ನನ್ನ ಹಿಂದೆ, ಆ ಅಧ್ಯಕ್ಷ ಅವಧಿನಲ್ಲಿ ಪಂಪ್ ಹೌಸ್ ಅಲ್ಲಿ ಆಗಿರೋ ಖರ್ಚು ವೆಚ್ಚವನ್ನು ನೋಡಿ, ನನ್ನ ಅವಧಿನಲ್ಲಿ ಆಗಿರುವಂತಹ ಖರ್ಚು ವೆಚ್ಚವನ್ನು ನೋಡಿ, ನಾನು ಅವ್ರು ಖರ್ಚು ಮಾಡಿರೋ ಕಾಲು ಭಾಗನೂ ನಾನು ಖರ್ಚು ಮಾಡಿಲ್ಲ. ಆ ರೀತಿ ನಾನೊಂದು ಆಡಳಿತದಲ್ಲಿ ಏನು ದುಂದು ವೆಚ್ಚ ಆಗ್ತಿತ್ತೋ ಅದಕ್ಕೆ ನಾನು ಕಡಿವಾಣ ಹಾಕಿದ್ದೀನಿ. ಇನ್ನು ಅನೇಕ ಕಾರ್ಯಕ್ರಮಗಳು ಸ್ವಾಮಿ ನಿಮ್ಮ ಅಧಿಕಾರ ಅವಧಿನಲ್ಲಿ UGD ಬಂತಲ್ಲ, ಆ UGD ಇವತ್ತು ಅಸಮರ್ಪಕವಾಗಿದೆ. ಅದನ್ನ ನಾನು ಸರಿ ಮಾಡೋದ್ರಲ್ಲೇ ನನ್ನ 10 ತಿಂಗಳು ಕಳೆದೋಯ್ತು. ಇಂತೆಂತ ಕೆಲಸಗಳನ್ನು ನೀವು ಮಾಡಿ ನನ್ನ ಮೇಲೆ ಇವತ್ತು ಗೂಬೆ ಕೂರಿಸ್ತಿದ್ದೀರಲ್ಲ, ನಾನು ಆ ತಾಯಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ತಾಯಿ ಜಂತಲ್ ಸಿದ್ದಪ್ಪಂಗೆ ಯಾಕೆ ಹೋಗ್ಬೇಕು, ಮಸೀದಿಗೂ ಹೋಗಿ ಪ್ರಮಾಣ ಮಾಡೋಣ. ಬರ್ರಿ ನಾವು ಬರೋದಕ್ಕೆ ರೆಡಿ ಇದೀವಿ. ನೀವೇನು ಆಣೆ ಅಂತ ಬರೀ ಜಂತಲ್ ಸಿದ್ದಪ್ಪನ ಯಾಕಮ್ಮ ಕರೀತೀಯಾ, ಮಸೀದಿಗೂ ಪ್ರಮಾಣ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.